ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ. ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಾ ಅಂತ. ಯಾವೂರಿಂದ ಬಂದಿದ್ದೀರಾ? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಬೆಂಗಳೂರಿಂದ ಏನ್ ಕೆಲ್ಸಕ್ಕೋಸ್ಕರ ಬಂದಿದ್ದೀರಾ? ಸರ್ ನಾವು ಇಲ್ಲಿಗೆ ಬಂದಿರೋದು ಎಂತಕ್ಕೋಸ್ಕರ ಅಂದ್ರೆ ಹಾ, ಗಿಲ್ಲಿ ಅಭಿಮಾನಿ ನಾವು. ಗಿಲ್ಲಿ ಅಭಿಮಾನಿ. ಅಭಿಮಾನಿ. ಎಲ್ಲಿದ್ದೀರಿ ಈಗ? ನಾವು ಇಲ್ಲೇ ಬೆಂಗಳೂರಲ್ಲಿ ಇರೋದು. ಹಾ, ಇಲ್ಲಿಗೆ ಬಂದಿರೋದಂದ್ರೆ ದಣಕ್ಪುರಕ್ ಬಂದಿದೀವಿ. ದಡದ್ಪುರ ಗಿಲ್ಲಿ ಅವ್ರ ಊರ್ಗೆ ಊರ್ಗ್ ಬಂದಿದೀವಿ. ಏನ್ ಕಾರಣಕ್ಕೆ ಬಂದಿದ್ದೀರಾ? ಸರ್ ಅವ್ರು ನಮ್ ಬೇಕಾಗಿರೋ ಅಭಿಮಾನಿ. ನಾವೇನೊಂದ್ ದುಡ್ಡು ಕಾಸು ಬಂದಿಲ್ಲ, ಒಂದ್ ಇತ್ಕ್ ಬಂದಿಲ್ಲ, ಒಂದ್ ಎಂತಕ್ ಬಂದಿಲ್ಲ. ಅವ್ರಿಗೋಸ್ಕರ ನಾವು ಪ್ರೀತಿ ವಿಶ್ವಾಸಗೋಸ್ಕರ ಅವ್ರ ಗೆಲ್ಲಿ ಅಂತಾನೆ ಬಂದಿರೋದು ನಾವು. ನೀವು ಇದೇನ್ ಹಾಕೊಂಡಿರೋದು? ಇದು ವೇಷ ಹಾಕೊಂಡು ಡ್ಯಾನ್ಸ್ ಮಾಡೋದ ಇದು? ಡ್ಯಾನ್ಸ್ ಮಾಡೋದು ನಾವು. ನೀವು ಬೆಂಗಳೂರಿಂದ ಹಿಂಗೆ ಯಾಕೆ ಬಂದಿದ್ದೀರಾ? ಹಿಂಗೆ ಯಾಕೆ ಬಂದಿವಿ ನಾವು. ನಿಮ್ಗೆ ಸೆಕೆಗೆ ಏನು ಆಗಲ್ಲ? ನಾವೇನೋ ಗೊತ್ತಿಲ್ಲ, ಸೆಕೆ ಆದ್ರೂ ಆಗ್ಲಿ ಇದಾಗ್ಲಿ ಅಂತ ನಾವ್ ಹಂಗಾದ್ರೂ ನಾವು ಹಾಕಂದಿ ಅವ್ರ ಗಿಲ್ಲಿಗೋಸ್ಕರ ಅಭಿಮಾನಗೋಸ್ಕರ ಅಲ್ಲಿಂದನೂ ಹಾಕ ಬಂದಿದ್ದೀವಿ. ಅಲ್ಲ ಬ್ರದರ್, ಇದಕ್ಕೆ ಬೇರೆ ಕಡೆ ಡ್ಯಾನ್ಸ್ ಮಾಡಿದ್ರೆ, ಒಂದ್ ಅವರ್ ಡ್ಯಾನ್ಸ್ ಮಾಡಿದ್ರೆ ಎಷ್ಟ್ ತಗೋತೀರಾ ದುಡ್ಡು? ಸರ್ ನಮ್ಗೆ ಕೊಡ್ತಾರೆ 1,500 2,000 ಕೊಡ್ತಾರೆ. 1,500 2,000 ಕೊಡ್ತಾರೆ. ಬೇರೆ ಕಡೆ ಎಷ್ಟು ಅವರ್ ಮಾಡ್ತೀರಿ? ನಾವ್ ಮಾಡಿದ್ರೆ ಬೆಳಗ್ಗೆ ಹೋದ್ರೆ ಒಂದ್ 10 11 ಗಂಟೆ 12 ಗಂಟೆ 1 ಗಂಟೆ ಆಯ್ತದೆ. ಮಧ್ಯಾಹ್ನಕ್ಕೆ 1,500 2,000 ಕೊಡ್ತಾರೆ. ಆದ್ರೆ ಬೆಳಿಗ್ಗೆ ಶುರು ಮಾಡಿ ಇಲ್ಲಿ ಗಂಟ್ಲು ಹಾಕ ಬಂದಿದ್ದೀರಲ್ಲ, ಇದಕ್ಕೆ ಎಷ್ಟು ಕೊಡ್ತಿದ್ದಾರು? ಸರ್ ನಮ್ಗೆ ಏನ್ಗೂ ಕೊಡ್ತಾ ಇಲ್ಲ. ಫ್ರೀ. ಇದು ನಾವು- ಬಾಡಿಗೆದು ನೀವೇ ಹಾಕತಿದ್ದೀರಾ? ಬಾಡಿಗೆದು ನಮ್ದೇನೆ. ಬಾಡಿಗೆದು ನಮ್ದೇನೆ. ಅಲ್ಲ, ಬೇರೆ ಕಡೆ ಮಾಡಿದ್ರೆ ನಿಮ್ಗೆ 1,500ದಿಂದ 2,000 ಕೊಡ್ತಾರಲ್ಲಪ್ಪ. ಕೊಡ್ತಾರೆ. ಅಷ್ಟೊಂದು ಅಭಿಮಾನನ ಗಿಲ್ಲಿ ಬಗ್ಗೆ? ಹ್ಞೂ ಸರ್, ಅಭಿಮಾನ. ಯಾಕೆ ಅಷ್ಟೊಂದು ಅಭಿಮಾನ? ಅವ್ರ ಗೆಲ್ಲಿ ಅಂತ ನಾವು ಗೆಲ್ಲಿ ಅಂತ ನಾವು. ಈಗ ನಿಮ್ಗೆ ಇದಕ್ಕೇನು ಹಣಕಾಸು ಏನು ಕೊಡೋದಿಲ್ಲ, ಏನು ನಿಮ್ಗೆ ಏನ್ ಸಿಗುತ್ತೆ ಇದರಿಂದ? ಸರ್ ನಮ್ಗೆ ಏನು ಸಿಕ್ಕಲ್ಲ. ನಾವ್ ಎಂತ ಬಂದಿದೀವಿ ಅಂದ್ರೆ ಗಿಲ್ಲಿ ಬಡವ್ರ ಮಗ, ರೈತರ ಮಗ, ಅವ್ರಿಗೋಸ್ಕರ ಬಂದಿದೀವಿ. ನಾವು ರೈತರ ಮಗನೇ, ನಾವು ಬಡವ್ರ ಮಗನೇ. ಅವ್ರ ಗೆಲ್ಲಿ ಅಂತ ಪ್ರೀತಿ ವಿಶ್ವಾಸದಿಂದನೂ ಅವ್ರ ಗೆಲ್ಲಿ ಅಂತ ನಾವು ಅಲ್ಲಿಂದ ಬಂದಿದ್ದೀವಿ. ಓ, ಅಂದ್ರೆ ನೀವು ರೈತರ ಮಗ ಮತ್ತೆ ನೀವೊಬ್ರು ಕಲಾವಿದ್ರು ಅಂತ ಬಂದಿದ್ದೀವಿ. ಈಗ ಬೆಳಿಗ್ಗೆ ಎಷ್ಟೊತ್ತು ಕೊಟ್ರಿ? ಬೆಳಿಗ್ಗೆ ನಾವು 10 ಗಂಟೆ ಹೊಲ್ಟು. 10 ಗಂಟೆಗೆ? 10 ಗಂಟೆ ಹೊಲ್ಟು ಇಲ್ಲಿಗೆ ಎಷ್ಟೊತ್ತಿಗೆ? 5 ಗಂಟೆ 6 ಗಂಟೆ ಆಯ್ತು ಬಂದಿರೋದು. ಎಲ್ಲೆಲ್ಲಿ ಸ್ಟಾಪ್ ಮಾಡಿದ್ರಿ? ನಾವು ಫಸ್ಟ್ ಇರು ಒಂದ್ ನಿಮಿಷ ಬ್ರದರ್, ಈಗ ನೋಡ್ಕಂದ ಮಾತಾಡೋಣ. ನಿಮ್ ಮುಖ ತೆಗಿರಿ ವಾಪಸ್, ಹಂಗೆ ಇಟ್ಕೊಳ್ಳಿ. ಈಗ ಬಂದ್ರಿ ನೋಡಿ. ಈಗ ನೀವು ಬೆಂಗಳೂರಿಂದ ಹೊರಟ್ರಿ, ಎಲ್ಲೆಲ್ಲಿ ನಿಲ್ತಿದ್ರಿ? ಸರ್ ನಾವು ಬೆಂಗಳೂರಿಂದ ಹೊಲ್ಟಿ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಳವಳ್ಳಿ, ಮದ್ದೂರು, ಇವಾಗ ದಣಕ್ಪುರಕ್ ಬಂದಿದೀವಿ. ಅಂದ್ರೆ ಎಲ್ಲಾ ಕಡೆ ನಿಲ್ಸಿ ಬಂದು ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತೀರಾ ನೀವು? ಡ್ಯಾನ್ಸ್ ಮಾಡ್ತಾ ಇದ್ದೋ. ಆಗ ನಿಮ್ ಮಕ್ಕಳು ನಿಮ್ಮ ಹತ್ರ ಅಥವಾ ಯಾರೋ ಬಂದು ನೋಡ್ತಾ ಇದ್ರು? ಅಂದ್ರೆ ನಿಮ್ದು ಕೂಡ ಹೆಲ್ಪ್ ಆಗಿದೆ ಸರ್. ಗಿಲ್ಲಿ ರ್ಯಾಲಿಗೆ ಎಷ್ಟ್ ಜನ ಬಂದಿರಿ ಟೋಟಲ್? ಸುಮಾರು ಸರ್ ಸುಮಾರು ಅಂದ್ರೆ ಏನೊಂದ್ 20 ಜನ ಬಂದಿದ್ವಿ ಸರ್. 20 ಜನ ಏನ್ರ ಸ್ಕೂಟ್ರು ಕಾರಲ್ಲಿ ಬಂದಿದ್ಯಾ? ಎಲ್ಲ ಕಾರಲ್ಲಿ ಬಂದಿರೋ ಸರ್. ಏಕ ರೋಡಲ್ಲಿ ಬರುವಾಗ ಜನ ಎಲ್ಲ ಮಾತಾಡ್ಸಿದ್ರು. ಈಗ ಗಿಲ್ಲಿ ಪರವಾಗಿ ಎಲ್ರು ಮಾತಾಡಿಸ್ತಾರೆ, ನಿಮ್ಮನ್ನ ಯಾರು ಮಾತಾಡಿಸ್ತಿದ್ರು ಅದೇಳಿ? ನಮ್ಗೆ ಹುಡುಗರುಗಳು ಮಾತಾಡ್ತಾ ಇದ್ರು, ಚಿಕ್ಕ ಮಕ್ಕಳುಗಳು. ಯಾರ್ ಓಟ್ ಹಾಕಿ, ಗಿಲ್ಲಿ ಓಟ್ ಹಾಕಿ, ಎಲ್ಲ ಗಿಲ್ಲಿ ಓಟ್ ಹಾಕಿ ಅಂತ ಎಲ್ಲಾರ್ಗು ಹೇಳ್ಕೊ ಬರ್ತಾ ಇದೀವಿ. ಇಲ್ಲಿಗೆ ಬಂದ್ರು ಎಲ್ಲಾ ಓಟ್ ಮಾಡಿ ಅಂತ, ನಾವು ಗಿಲ್ಲಿ ಓಟ್ ಮಾಡಿ ಅಂತ ಎಲ್ಲಾರ್ಗು ಹೇಳ್ಕೊ ಬಂದಿದೀವಿ. ಅದಕ್ಕೆ ಅವ್ರು ಏನು ಅನ್ಲಿಲ್ಲ, ಬನ್ನಿ ಸರ್ ಜ್ಯೂಸ್ ಕುಡೀರಿ, ಕಾಫಿ ಕುಡೀರಿ. ಅವ್ರ ಅಭಿಮಾನಸ್ಕೋರನು ಎಲ್ಲಾ ಜ್ಯೂಸು ಕಾಫಿ ಬನ್ನಿ ಕುಡೀರಿ. ಏನೊಂದ್ ಕಾಸು ಬಂದಿಲ್ಲ, ಒಂದ್ ಇದ್ ಬಂದಿಲ್ಲ, ಒಂದ್ ಊಟಕ್ಕೆ ಬಂದಿಲ್ಲ. ನಾವ್ ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡ್ ಕಾರಿಂದ ಅಲ್ಲಿಂದ ಬಂದಿ ಅವ್ರ ಅಭಿಮಾನಗೋಸ್ಕರ ಹಾಕ್ಸ್ಕೊಂಡ್ ಬಂದಿದ್ವಿ. ಅಲ್ಲ, ಗಿಲ್ಲಿ ಗೆದ್ರೆ 50 ಲಕ್ಷ ಬರುತ್ತೆ, ನಿಮ್ಗೆ ಏನು ಬರಲ್ಲ? ಏನಿಲ್ಲ ಸರ್, ಅಭಿಮಾನ ಸರ್. ಅವ್ರಿಗೋಸ್ಕರ ಅಭಿಮಾನ. ಕಷ್ಟ, ರೈತರ ಮಗ ನಾವು, ರೈತರ ಮಗ ನಾವು, ಬಡವ್ರ ಮಗ. ಅವ್ರಿಗೋಸ್ಕರ ಪ್ರೀತಿ ವಿಶ್ವಾಸ ಅಂತ ಬಂದಿದ್ವಿ ಸರ್. ಅದಕ್ಕೋಸ್ಕರ ಬಂದಿದ್ವಿ. ಅಂದ್ರೆ ನೀವು ಇದೇ ಕೆಲಸವನ್ನ ಬೇರೆ ಕಡೆ ಮಾಡಿದ್ರೆ 2,000 ರೂಪಾಯಿ ಸಂಪಾದನೆ? 2,000 ಕೊಡ್ತಾರೆ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? ನಾನು ಸುಮಾರು ವರ್ಷದಿಂದ, ಚಿಕ್ಕ ಹುಡುಗನಿಂದಾನು 7ನೇ ಕ್ಲಾಸಿಂದಾನು ಇದೇ ಕೆಲಸ. 7ನೇ ಕ್ಲಾಸಿಂದ ಈ ತರ ವೇಷ ಹಾಕೊಂಡು ಯಾಕೆ ಅಷ್ಟೊಂದು ಕಷ್ಟ ಪಡ್ತೀರಿ? ಸರ್ ನಮ್ಮ ಮನೆ ಸೀಟ್ ಮನೆ, ಮೋಲ್ಡ್ ಮನೆ ಎಲ್ಲ ಸೀಟ್ ಮನೆ. ಅಪ್ಪ ಅಮ್ಮ ಇರೋದು ಅಪ್ಪ ಅಮ್ಮ ಸ್ವಂತ ಏನೋ ಗೊತ್ತಿಲ್ಲ ಅನ್ಬಿಟ್ಟು ಅವಾಗಿಂದಾನು ಮನೆಯಿಂದ ಬಿಟ್ರು. ಅದಕ್ಕೋಸ್ಕರ ನಾವೇನೋ ವೋಟ್ ಮಾಡ್ಬೇಕು ಅನ್ಬಿಟ್ಟು ಅವಾಗಿಂದ ಚಿಕ್ಕ ಹುಡುಗನೂ ಏನೋ ಗೊತ್ತಿಲ್ಲ ಮಾಡ್ಕೊಂಡಿ ಇದೇ ವೃತ್ತಿ. ಇದುವರೆಗೂ ಎಲ್ಲೆಲ್ಲಿ ಈ ತರ ಡ್ಯಾನ್ಸ್ ಮಾಡಿದೀರಾ? ಸರ್ ಚನ್ನಪಟ್ಟಣ, ರಾಮನಗರ, ಬೆಂಗಳೂರು, ಇದು ಕನ್ಯಾಕುಮಾರಿ, ರಾಮೇಶ್ವರ, ಅಲ್ಲೆಲ್ಲ ಹೋಗಿದ್ವಿ. ಬೇರೆ ದೇಶ ಮಾಮೂಲಿ ಇದು ಕನ್ಯಾಕುಮಾರಿ, ರಾಮೇಶ್ವರ, ತಲಕಾಡು, ಶೃಂಗೇರಿ, ಮಡಿಕೇರಿ, ಊಟಿ, ಗೋವಾ ಆ ಕಡೆಗೆಲ್ಲ ಕರ್ಕೊ ಹೋಗಿದ್ದಾರೆ. ಬರೀ ಇದೇ ಈ ತರ ವೇಷ ಹಾಕೊಂಡು ಡ್ಯಾನ್ಸ್ ಮಾಡೋದೇ ನಮ್ದು. ನಿಮ್ಮನ್ನ ಯಾರ ಕರ್ಸಿ ಏನಾರು ಮಾತಾಡ್ಸಿದಾರ ಪ್ರೀತಿಯಿಂದ? ಯಾವಾಗಾರು ಮಾತಾಡ್ಸಿದ್ದಾರೆ. ಈಗ ಎಲ್ರು ಕೂಡ, ಈಗ ಬಂದವರೆಲ್ಲರೂ ಕೂಡ ಮುಖ ಪರಿಚಯ ಇರುತ್ತೆ, ಅವ್ರು ಫೇಮಸ್ ಆಗ್ತಾರೆ. ನೀವ್ ಯಾವಾಗ್ಲೂ ಮುಖ ಮುಚ್ಕೊಂಡೇ ಹೋಗ್ತಿರಲ್ಲ, ನಿಮ್ಗೆ ಬೇಜಾರಾಗುದಿಲ್ವಾ? ಇದ್ಯಾ ಬದುಕು, ನನಗೇನ್ ಬದುಕಿದ್ ಬೇಕನ್ಸಲ್ವಾ? ಇಲ್ಲ ಸರ್, ನಮ್ಗೇನಿಲ್ಲ, ನಮ್ ಜೀವನನೇ ಇಷ್ಟು ಸರ್. ನಾವು ಮಾಡ್ಕೊ ಹೋಯ್ತಾ ಇರ್ತೀವಿ. ನಮ್ದು ಕಲೆ, ಇದು ಕಲೆಗೋಸ್ಕರ ಮಾಡ್ತಾ ಇದೀವಿ. ಈ ಸಂಪಾದನೆ ಮಾಡಿದ್ದೆಲ್ಲ ದುಡ್ಡು ಏನ್ ಮಾಡ್ತಿದ್ರಿ? ದುಡ್ಡೆಲ್ಲ ಮಡಿಕತ್ತೀವಿ ಸರ್, ಮನೆಗೂ ಕೊಡ್ತೀವಿ, ನಾವು ಮಡಿಕತ್ತೀವಿ. ಹಂಗೆ ಸರ್. ನೀವ್ ಮದ್ವೆ ಆಗಿದ್ಯಾ? ಮದ್ವೆ ಆಗಿಲ್ಲ ಸರ್. ಮದ್ವೆ ಆಗ್ತೀರಾ? ಆಯ್ತೀವಿ, ಇನ್ನ ಇಲ್ಲ. ಅಲ್ಲಪ್ಪ, ಮದ್ವೆ ಆಗ್ಬೇಕು ಅಂತಂದ್ರೆ ಹುಡುಗ ಒಳ್ಳೆ ಕೆಲಸದಲ್ಲಿ ಇರ್ಬೇಕು, ಅದು ಇದು ಮಾಡ್ಬೇಕು ಅಂತಾರೆ. ನೀವೇ ಕೆಲಸ ಮಾಡಿದಾಗ ಹುಡುಗಿ ಸಿಕ್ಕದೆ ಕಷ್ಟ ಆಗೋದು ಓದಿರೋರ್ಗೆ. ಮುಂದೆ ಅದೆಲ್ಲ ಯೋಚನೆ ಬಂದಿಲ್ವಾ? ಇದನ್ನೇ ಯಾಕೆ ಮಾಡ್ತೀರಾ ಹಂಗಾದ್ರೆ? ಸರ್ ನಾವು ಕಷ್ಟದಿಂದ ಅವಾಗಿನ ಚಿಕ್ಕ ಹುಡುಗಿಂದ ನೀವು ಮಾಡ್ಕೊ ಬಂದಿದ್ವಿ. ಇದೇ ಮಾಡ್ಕೊ ಹೋಯ್ತೀವಿ ಸರ್. ಬೇರೆ ಕೆಲಸ ಗೊತ್ತಿಲ್ಲ? ಬೇರೆ ಕೆಲಸ ಗೊತ್ತಿಲ್ಲ. ಇಷ್ಟೆಲ್ಲ ಗೊತ್ತದೆ, ಇಷ್ಟೆಲ್ಲ ಸಮಸ್ಯೆ ಇದೆ, ಆದ್ರೂ ಕೂಡ ಇವತ್ತು ಒಂದಿನ ಗಿಲ್ಲಿಗೋಸ್ಕರನೇ ಅರ್ಪಣೆ ಮಾಡ್ಬಿಟ್ಟಿದ್ವಿ. ಹೌದು ಸರ್, ನಿಜ ಸರ್.
ತುಂಬಾ ಖುಷಿ ಆಗ್ತಿದ್ಯಾ? ಸುಮ್ನೆ ಖುಷಿ ಆಯ್ತದೆ. ಈಗ ಮುಚ್ಕತಿರಲ್ಲ, ಸೆಕೆ ಹಾಕೋದಿಲ್ವಾ ಅದು? ಸಾಕೆ ಆದ್ರೂ ಏನು ಮಾಡಲ್ಲ ಸರ್, ಏನು ಆಗಕ್ಕಾಗಲ್ಲ. ಅವ್ರ ಅವ್ರಿಗೋಸ್ಕರ ಅಭಿಮಾನಗೋಸ್ಕರ ಹಾಕ್ಸ್ಕೊಂಡ್ ಅಲ್ಲ, ಬಂದಿಲ್ಲ. ಅಲ್ಲಿ ದುಡ್ಡು ಕೊಡ್ತಾರೆ ಬ್ರದರು, ಇಲ್ಲಿ ಏನು ಕೊಡೋದಿಲ್ಲ. ಏನು ಕೊಡಲ್ಲ. ನಾವು ರೈತನು ಮಗ ಅನ್ಬಿಟ್ಟು ನಾವು ಅಭಿಮಾನಗೋಸ್ಕರ ಹಾಕ್ಸ್ಕೊಂಡ್ ಬಂದಿವಿ ಸರ್. ನೀವು ಕಷ್ಟದಿಂದ ಬಂದವರು. ಕಷ್ಟದಲ್ಲಿ ನಾವು ಈಗ ಖುಷಿ ಆಯ್ತಾ ನಿಮ್ಗೆ? ಖುಷಿ ಆಯ್ತು. ಈಗ ಇಲ್ಲಿ ಅವ್ರ ಊರು, ಅವ್ರ ತಾಯಿಯವ್ರು ನೋಡಿ ಏನ್ ಅನಿಸ್ತು ನಿಮ್ಗೆ? ನಮ್ಗೆಲ್ಲ ಫುಲ್ ಖುಷಿ ಆಯ್ತು ಸರ್. ತುಂಬಾ ಖುಷಿ ಆಯ್ತಾ? ಹ್ಞೂ ಸರ್. ಇನ್ನೊಂದ್ಸರಿ ಕೊನೆದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಬ್ರದರ್? ಸರ್, ನಾವು ಗಿಲ್ಲಿ ಕೊನೆಯದಾಗಿ ಹೇಳ್ಬೇಕಂದ್ರೆ ಗಿಲ್ಲಿಗೆ ಓಟ್ ಹಾಕಿ, ಗಿಲ್ಲಿಗೆ ಓಟ್ ಹಾಕಿ, ಬಡವನ ಓಟ್ ಹಾಕಿ, ಅದಕ್ಕೋಸ್ಕರ ನಾವು ಟ್ಯಾಲೆಂಟ್ ಇರೋ ಗೆಲ್ಸಿ ಅಂತ ಗಿಲ್ಲಿಗೆ ಹೇಳ್ತಾ ಇದೀವಿ ಸರ್. ಓಕೆ ಓಕೆ. ಹಳ್ಳಿಯವರಲ್ವಾ, ಸೈಕಲ್